ಸಾಧನೆಗಳು ಮದರ್ ಟೆಸ್ಟ್ನಲ್ಲಿ ವಿಫಲವಾಗ್ತಿವೆ. ಮಾರ್ಕ್ ಜುಕರ್ಬರ್ಗ್. ಇಂದು ಜಗತ್ತಿನೆಲ್ಲೆಡೆ ಕೃತಕ ಬುದ್ಧಿಮತ್ತೆ ಎಐ ಹವಾ ಮುಂದುವರೆದಿದೆ. ದಿನನಿತ್ಯ ಹೊಸ ತಂತ್ರಜ್ಞಾನ, ಶಕ್ತಿಶಾಲಿ ಸಾಫ್ಟ್ವೇರ್ಗಳು ಮಾರುಕಟ್ಟೆಗೆ ಬರ್ತಿವೆ. ಆದರೆ ಅವುಗಳು ಎಷ್ಟೇ ಬುದ್ಧಿಮತ್ತೆ ಹೊಂದಿದ್ರೂ ಜನಸಾಮಾನ್ಯರಿಗೆ ಎಷ್ಟು ಉಪಯುಕ್ತ ಅನ್ನೋದು ಈಗ ಚರ್ಚೆಯ ವಿಷಯವಾಗಿದೆ. ಈ ಹಿನ್ನೆಲೆ ಮೆಟಾ ಸಿಇಒ ಮಾರ್ಕ್ ಜುಕರ್ಬರ್ಗ್ ಪ್ರತಿಕ್ರಿಯೆ ತಂತ್ರಜ್ಞಾನ ಜಗತ್ತಿನಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಮೆಟಾ ಸಂಸ್ಥೆಯ 2026ರ ಮೊದಲ ತ್ರೈಮಾಸಿಕ ಫಲಿತಾಂಶ ವಿಶ್ಲೇಷಣಾ ಸಮಾವೇಶದಲ್ಲಿ ಮಾತನಾಡಿದ ಜುಕರ್ಬರ್ಗ್ ಒಂದು ಇಂಟ್ರೆಸ್ಟಿಂಗ್ ಅಂಶವನ್ನು ಉಲ್ಲೇಖಿಸಿದ್ದಾರೆ. ಪ್ರಸ್ತುತ ಲಭ್ಯವಿರುವ ಅನೇಕ ಎಐ ಸಾಫ್ಟ್ವೇರ್ಗಳು ಬಹಳ ಶಕ್ತಿಶಾಲಿಯಾಗಿರಬಹುದು, ಆದರೆ ಅವು ಸಾಮಾನ್ಯ ಜನರಿಗೆ ಅರ್ಥ ಮಾಡಿಕೊಳ್ಳೋಕೆ ತುಂಬಾನೇ ಸಂಕೀರ್ಣವಾಗಿವೆ. ಇದನ್ನು ಅವರು ಮದರ್ ಟೆಸ್ಟ್ ಎಂದು ಬಣ್ಣಿಸಿದ್ದಾರೆ. ನನ್ನ ತಾಯಿಗೆ ಅರ್ಥವಾಗುವಷ್ಟು ಸರಳವಾಗಿ ಈ ಸಾಫ್ಟ್ವೇರ್ಗಳಿರಬೇಕು. ಪ್ರಸ್ತುತ ಲಭ್ಯವಿರುವ ಹೆಚ್ಚಿನ ಸಾಧನಗಳು ಆ ಮದರ್ ಟೆಸ್ಟ್ನಲ್ಲಿ ವಿಫಲವಾಗುತ್ತಿವೆ ಎಂದು ಜುಕರ್ಬರ್ಗ್ ಪ್ರತಿಕ್ರಿಯಿಸಿದ್ದಾರೆ. ತಾಂತ್ರಿಕ ತಜ್ಞರು, ಕೋಡಿಂಗ್ ತಿಳಿದಿರುವವರು ಮಾತ್ರ ಅವುಗಳನ್ನು ಬಳಸಬಹುದೇ ಹೊರತು ಸಾಮಾನ್ಯ ಬಳಕೆದಾರರಿಗೆ ಅವು ಹೊರೆಯಾಗಿವೆ ಅಂತ ವಿಶ್ಲೇಷಿಸಿದ್ದಾರೆ. ಪ್ರಸ್ತುತ ಓಪನ್ ಸೋರ್ಸ್ ಕೋಡಿಂಗ್ ಆಧಾರಿತ ಸಾಫ್ಟ್ವೇರ್ ಅಭಿವೃದ್ಧಿಪಡಿಸುವಲ್ಲಿ ಓವನ್ ಎಐ, ಆಂಥ್ರೋಪಿಕ್ನಂತಹ ಕಂಪನಿಗಳು ತೀವ್ರ ಪೈಪೋಟಿಯಲ್ಲಿವೆ. ಆದರೆ ಮೆಟಾ ತನ್ನ ಕಾರ್ಯತಂತ್ರವನ್ನು ಸಂಪೂರ್ಣವಾಗಿ ಬದಲಾಯಿಸಿದೆ. ಮೆಟಾ ಕಂಪನಿಯು ವೇಗಕ್ಕಿಂತ ಬಳಕೆಯ ಸುಲಭತೆಗೆ ಆದ್ಯತೆ ನೀಡುತ್ತೆ ಅಂತ ಜುಕರ್ಬರ್ಗ್ ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ ಸಾಫ್ಟ್ವೇರ್ ಅಳವಡಿಕೆ, ಕಮಾಂಡ್ ಲೈನ್ ಸೆಟಪ್ಗಳಂಥ ತಾಂತ್ರಿಕ ಜ್ಞಾನ ಹೊಂದಿರುವವರಿಗೆ ಮಾತ್ರ ಎಐ ಸಾಫ್ಟ್ವೇರ್ ಪ್ರವೇಶಿಸಬಹುದು. ಪ್ರಪಂಚದಾದ್ಯಂತ ಶತಕೋಟಿ ಬಳಕೆದಾರರು ಯಾವುದೇ ಹೆಚ್ಚುವರಿ ತರಬೇತಿ ಇಲ್ಲದೆ ಅತ್ಯಂತ ಸಹಜ ರೀತಿಯಲ್ಲಿ ಬಳಸಬಹುದಾದ ಸಾಧನಗಳನ್ನು ರೂಪಿಸಲು ಮೆಟಾ ಗುರಿ ಹೊಂದಿದೆ ಎಂದು ಮಾರ್ಕ್ ಹೇಳಿದ್ದಾರೆ. ಇನ್ನು ಹೂಡಿಕೆಗಳ ಹಿಂದಿನ ಕಾರಣ ಹೆಚ್ಚುತ್ತಿರುವ ಪೈಪೋಟಿ ನಿಭಾಯಿಸಲು ಮೆಟಾ ತನ್ನ ಡೇಟಾ ಕೇಂದ್ರಗಳು, ಕಂಪ್ಯೂಟಿಂಗ್ ಮೂಲಸೌಕರ್ಯಗಳಲ್ಲಿ ಭಾರಿ ಹೂಡಿಕೆ ಮಾಡ್ತಿದೆ. ಇದು ವೆಚ್ಚವನ್ನು ಹೆಚ್ಚಿಸಿದ್ರೂ ಬಳಕೆದಾರರು ಸುಲಭವಾಗಿ ಬಳಸುವ ಎಐ ಪರಿಕರಗಳು ದೀರ್ಘಾವಧಿಯಲ್ಲಿ ಮಾರುಕಟ್ಟೆಯನ್ನು ಆಳುತ್ತವೆ. ತಾಂತ್ರಿಕ ಪ್ರಗತಿ ಮಾತ್ರ ಮುಖ್ಯವಲ್ಲ, ಯಶಸ್ಸಿನ ನಿಜವಾದ ಅಳತೆ ಎಂದರೆ ಅದು ಮಾನವ ಜೀವನದಲ್ಲಿ ಎಷ್ಟು ಸುಲಭವಾಗಿ ಭಾಗವಾಗುತ್ತೆ ಎಂದು ಜುಕರ್ಬರ್ಗ್ ವಿಶ್ಲೇಷಿಸಿದ್ದಾರೆ. ನೋಡೋಣ ಮೆಟಾ ಎಂಥ ಪರಿಕರಗಳನ್ನು ನೀಡಲಿದೆ ಅನ್ನೋದನ್ನ.